ಮಾರ್ಚ್ ತಿಂಗಳು ಬಂದರೆ ಜನರು ತುದಿಗಾಲಲ್ಲಿ ಕಾಯುವ ಹಬ್ಬ ಎಂದರೆ ಅದುವೇ ಹೋಳಿ ಹಬ್ಬ. ದೇಶಾದ್ಯಂತ ವಿವಿಧ ಭಾಗಗಳಲ್ಲಿ ಜನರು ಬಣ್ಣ ಹಚ್ಚಿ ಹೋಳಿಯನ್ನ ಆಡುತ್ತಾರೆ. ಹೋಳಿ ದಹನದ ವೇಳೆ ಜನರು ಹೋಳಿಯ ಅಗ್ನಿಗೆ ಕಿವಿಯೋಲೆ ಅಥವಾ ತಮ್ಮ ಬಟ್ಟೆಗಳನ್ನ ಮತ್ತು ನವಧಾನ್ಯಗಳ ತರುಗಳನ್ನ ಅರ್ಪಿಸುವುದನ್ನ ನೀವು ನೋಡಿರಬಹುದು. ಆದರೆ ಈ ಬಣ್ಣದ ಹಬ್ಬ ಅಂದ್ರೆ ಹೋಳಿ ಹಬ್ಬದಲ್ಲಿ ಹಲವಾರು ಜನ ಹಲವಾರು ತಪ್ಪುಗಳನ್ನ ಮಾಡುತ್ತಾರೆ. ಈ ತಪ್ಪುಗಳನ್ನ ಈ ದಿನ ಮಾಡುವುದರಿಂದ ಅನೇಕ ಅನಾಹುತಗಳು ಅವರ ಜೀವನದಲ್ಲಿ ಆಗುತ್ತವೆ. ಹಾಗಾದ್ರೆ ಯಾವ ಕೆಲಸಗಳನ್ನ ಮಾಡಿದರೆ ಅನಾಹುತಗಳು ಆಗಬಹುದು ಅನ್ನುವುದನ್ನ ನಾವು ಈ ವಿಡಿಯೋ ಮೂಲಕ ನೋಡೋಣ. ಅಷ್ಟೇ ಅಲ್ಲದೆ ಈ ಹೋಳಿ ಹಬ್ಬವನ್ನ ಆಚರಿಸುವ ಹಿನ್ನೆಲೆ ಏನು ಎಂಬುದನ್ನ ಕೂಡ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಹಿಂದೂ ಧರ್ಮಕ್ಕೆ ಸಂಬಂಧಿಸಿದ ಎಲ್ಲಾ ಹಬ್ಬಗಳ ಹಿಂದೆ ಒಂದಿಲ್ಲ ಒಂದು ಪೌರಾಣಿಕ ಕಥೆ ಇದ್ದೇ ಇರುತ್ತದೆ. ಅದು ಆ ಹಬ್ಬದ ಮಹತ್ವದ ಬಗ್ಗೆಯೂ ತಿಳಿಸುತ್ತದೆ. ಅದೇ ರೀತಿ ಹೋಳಿ ಹಬ್ಬವನ್ನು ಆಚರಿಸುವ ಹಿಂದೆಯೂ ಕೂಡ ಒಂದು ಅದ್ಭುತವಾದಂತಹ ಪೌರಾಣಿಕ ಕಥೆ ಇದೆ. ಹೋಲಿಕಾ ದಹನ ಮಾಡಿದಾಗ ಅದಕ್ಕೂ ಮೊದಲು ಪೂಜೆಯನ್ನು ಮಾಡುವುದು ಅಗತ್ಯವೆಂದು ಪರಿಗಣಿಸಲಾಗುತ್ತದೆ ಮತ್ತು ಆ ಪೂಜಾ ಪಠಣದಲ್ಲಿ ಆ ಕಥೆಗೆ ವಿಶೇಷ ಮಹತ್ವವಿದೆ. ಉತ್ತರ ಭಾರತದಲ್ಲಿ ಇದನ್ನ ಹೋಲಿಕಾ ದಹನವೆಂದು ಕರೆದರೆ, ದಕ್ಷಿಣ ಭಾರತದಲ್ಲಿ ಇದನ್ನ ಕಾಮದಹನ ಎಂದು ಕೂಡ ಕರೆಯಲಾಗುತ್ತದೆ. ಹೋಲಿಕಾ ದಹನಕ್ಕೆ ಸಂಬಂಧಿಸಿದ ಕಥೆಯೂ ಇದೆ. ಈ ಕಥೆ ಓದಿದ ನಂತರ ಹೋಲಿಕಾ ದಹನ ನಿಮ್ಮ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ಹೆಚ್ಚಿಸುತ್ತದೆ ಮತ್ತು ಕುಟುಂಬದಲ್ಲಿ ಶಾಂತಿಯನ್ನು ತರುತ್ತದೆ ಎನ್ನುವ ನಂಬಿಕೆ ಹಲವಾರು ಜನರಲ್ಲಿದೆ. ನಿಮ್ಮಲ್ಲಿ ಯಾವುದೇ ದುಷ್ಕೃತ್ಯಗಳು ಸಂಭವಿಸಿದರೂ ಅದು ಹೋಳಿಯ ಬೆಂಕಿಯಲ್ಲಿ ಕೊನೆಗೊಳ್ಳುತ್ತದೆ. ಆದ್ದರಿಂದ ಹೋಲಿಕಾ ದಹನಕ್ಕೆ ಕಾಮದಹನಕ್ಕೆ ಸಂಬಂಧಿಸಿದಂತೆ ಈ ಕಥೆ ಇದೆ. ಹೋಲಿಕಾ ದಹನವನ್ನು ಮಾಡುವ ಮೊದಲು ಹೋಲಿಕಾವನ್ನ ಪೂಜಿಸುವುದರಿಂದ ನಿಮ್ಮ ಮನಸ್ಸಿನಿಂದ ಎಲ್ಲಾ ರೀತಿಯ ಭಯಗಳು ದೂರವಾಗುತ್ತವೆ ಮತ್ತು ಗ್ರಹಗಳ ದುಷ್ಪರಿಣಾಮಗಳು ಸಹ ನಿವಾರಣೆ ಆಗುತ್ತದೆ ಅನ್ನುವ ನಂಬಿಕೆ ಇದೆ. ಹೋಲಿಕಾ ಪೂಜೆಯಲ್ಲಿಯೇ ಈ ಕಥೆಯನ್ನು ಓದುವ ಅಭ್ಯಾಸ ಬಹಳ ಸಮಯದಿಂದ ನಡೆಯುತ್ತಾ ಬಂದಿದೆ. ಹಿಂದೆ ಅಸುರ ರಾಜ ಹಿರಣ್ಯಕಶಿಪು ತನ್ನ ಶಕ್ತಿ ಮತ್ತು ಸಾಮರ್ಥ್ಯಗಳ ಬಗ್ಗೆ ಹೆಮ್ಮೆ ಪಡುತ್ತಿದ್ದನು ಮತ್ತು ಸ್ವತಃ ತನ್ನನ್ನು ತಾನು ದೇವರೆಂದು ನಂಬಲು ಪ್ರಾರಂಭಿಸಿದ್ದನು. ತನ್ನ ರಾಜ್ಯದ ಇಡೀ ಜನರು ನನ್ನನ್ನೇ ದೇವರೆಂದು ಆರಾಧಿಸಬೇಕೇ ಹೊರತು ಇನ್ಯಾವುದೇ ದೇವರೆಂದು ಆರಾಧಿಸಬಾರದೆಂದು ಅವನು ಬಯಸಿದ್ದನು. ಅವನು ತನ್ನ ರಾಜ್ಯದಲ್ಲಿ ದೇವರ ಆರಾಧನೆಯನ್ನು ಸಹ ನಿಷೇಧ ಮಾಡಿದ್ದನು ಮತ್ತು ಯಾರಾದರೂ ದೇವರನ್ನು ಆರಾಧಿಸಿದರೆ ಅಂತವರಿಗೆ ಕಠಿಣವಾದಂತಹ ಶಿಕ್ಷೆ ಆಗುತ್ತದೆ ಎಂದು ಆದೇಶ ಮಾಡಿದ್ದನು. ಆದರೆ ಅವನ ಸ್ವಂತ ಮಗ ಪ್ರಹ್ಲಾದ ಅವನನ್ನ ದೇವರಾಗಿ ಪರಿಗಣಿಸಲು ಸಿದ್ಧನಾಗಲಿಲ್ಲ ಮತ್ತು ಅವನು ಶ್ರೀಹರಿಯ ಪರಮ ಭಕ್ತನಾಗಿದ್ದನು. ಅವನು ಸರ್ವಕಾಲಿಕ ಶ್ರೀಹರಿಯ ಹೆಸರನ್ನು ಜಪಿಸುತ್ತಿದ್ದನು ಮತ್ತು ಹಿರಣ್ಯಕಶಿಪುವಿನ ಮೇಲೆ ತೀವ್ರ ಕೋಪಗೊಂಡಿದ್ದನು. ಹಿರಣ್ಯಕಶಿಪು ತನ್ನ ಮಗನು ಹರಿಯನ್ನು ಪೂಜಿಸುವುದನ್ನು ಹಲವಾರು ಬಾರಿ ತಡೆಯುತ್ತಾನೆ, ಆದರೆ ಅದರಲ್ಲಿ ಅವನು ಯಶಸ್ವಿ ಕೂಡ ಆಗುವುದಿಲ್ಲ. ನಂತರ ಅವನು ರಾಕ್ಷಸ ಮತ್ತು ಅವನ ಸಹೋದರಿ ಹೋಲಿಕಾಳ ಸಹಾಯವನ್ನ ಕೋರುತ್ತಾನೆ. ಹೋಲಿಕಾ ಓರ್ವ ರಾಕ್ಷಸಿ, ಹಿರಣ್ಯಕಶಿಪುವಿನ ಸಹೋದರಿ ಕೂಡ. ಆಕೆಯಲ್ಲಿದ್ದ ಒಂದು ವಿಶೇಷ ವಸ್ತ್ರವನ್ನ ಹೊದ್ದುಕೊಂಡರೆ ಎಂಥ ಬೆಂಕಿಯ ಜ್ವಾಲೆಯೂ ಕೂಡ ಅವಳನ್ನ ಸುಡಲಾಗದು. ಹಿರಣ್ಯಕಶಿಪು ತನ್ನ ಮಗ ಪ್ರಹ್ಲಾದ ಸದಾ ವಿಷ್ಣು ನಾಮವನ್ನೇ ಜಪಿಸುವುದನ್ನ ಸಹಿಸದೆ ಆತನನ್ನು ಕೊಲ್ಲಲು ಹಲವಾರು ರೀತಿ ಪ್ರಯತ್ನ ಮಾಡುತ್ತಾನೆ. ಆದರೆ ಯಾವುದೇ ಒಂದು ಪ್ರಯತ್ನವೂ ಅವನಿಗೆ ಯಶಸ್ಸನ್ನು ತಂದುಕೊಡುವುದಿಲ್ಲ. ಸ್ವಂತ ಮಗನೇ ಹರಿಭಕ್ತ ಎಂಬ ಕಾರಣಕ್ಕೆ ಆತನನ್ನು ಕೊಲ್ಲಲು ಹೊರಟ ವಿಫಲನಾದ ಹಿರಣ್ಯಕಶಿಪು ಕೊನೆಗೆ ತನ್ನ ಸಹೋದರಿ ಹೋಲಿಕಾಳ ಸಹಾಯ ಪಡೆಯಲು ಮುಂದಾಗುತ್ತಾನೆ. ಹೋಲಿಕಾ ಬೆಂಕಿಯಿಂದ ರಕ್ಷಿಸುವ ತನ್ನ ವಿಶೇಷ ವಸ್ತ್ರವನ್ನ ಹೊದ್ದುಕೊಂಡು ಬಾಲಕ ಪ್ರಹ್ಲಾದನನ್ನ ತನ್ನ ತೊಡೆಯ ಮೇಲೆ ಕೂಡಿಸಿಕೊಂಡು ಕಟ್ಟಿಗೆಯ ರಾಶಿ ಮೇಲೆ ಕುಳಿತುಕೊಳ್ಳುತ್ತಾಳೆ. ಆ ಬೃಹತ್ ಕಟ್ಟಿಗೆಯ ರಾಶಿಗೆ ಬೆಂಕಿ ಹಚ್ಚಿದಾಗ ತನ್ನ ವಿಶೇಷ ವಸ್ತ್ರದ ಸಹಾಯದಿಂದ ಹೋಲಿಕಾ ಬೆಂಕಿಯ ಜ್ವಾಲೆಯಿಂದ ತಪ್ಪಿಸಿಕೊಂಡು ಮುಗ್ಧ ಹರಿಭಕ್ತ ಬಾಲಕ ಪ್ರಹ್ಲಾದ ಸುಟ್ಟು ಹೋಗುತ್ತಾನೆ ಎಂಬುದು ಹೋಲಿಕಾಳ ಯೋಜನೆಯಾಗಿತ್ತು ಹಾಗೂ ಹಿರಣ್ಯಕಶಿಪುವಿನ ಒಂದು ತಂತ್ರವಾಗಿತ್ತು. ಆದರೆ ಹರಿಭಕ್ತ ಪ್ರಹ್ಲಾದ ಹರಿನಾಮ ಸ್ಮರಣೆ ಮಾಡುತ್ತಲೇ ಇದ್ದ
ಆದ್ದರಿಂದ ಬೆಂಕಿಯು ಅವನನ್ನ ಮುಟ್ಟದಂತೆ ಹರಿಯು ಪವಾಡವನ್ನೇ ಸೃಷ್ಟಿಸುತ್ತಾನೆ. ಹೋಲಿಕಾ ಹುಟ್ಟಿದಂತಹ ಬಟ್ಟೆಯು ಅಲ್ಲಿಂದ ಅವಳ ದೇಹದಿಂದ ಹಾರಿ ಪ್ರಹ್ಲಾದನ ಮೇಲೆ ಬೀಳುತ್ತದೆ. ಬೆಂಕಿಯು ಪ್ರಹ್ಲಾದನ ಬದಲು ಹೋಲಿಕಾಳನ್ನೇ ದಹಿಸಿ ಬಲಿ ಪಡೆಯುತ್ತದೆ. ಈ ರೀತಿಯಾಗಿ ಹೋಲಿಕಾ ಬೆಂಕಿಯಲ್ಲಿ ಸುಟ್ಟು ಹೋಗುತ್ತಾಳೆ ಮತ್ತು ಪ್ರಹ್ಲಾದನಿಗೆ ಬೆಂಕಿಯು ಯಾವುದೇ ಹಾನಿಯನ್ನ ಕೂಡ ಮಾಡುವುದಿಲ್ಲ. ಸಮಾಜದಲ್ಲಿ ಒಳ್ಳೆಯದು ಅಥವಾ ಒಳಿತೆನ್ನುವುದು ಈ ರೀತಿಯಾಗಿ ಕೆಟ್ಟದ್ದನ್ನ ಗೆದ್ದಿತು ಮತ್ತು ಹೋಲಿಕಾವನ್ನ ಬೂದಿಯಾಗಿ ಸುಡಲಾಯಿತು ಎನ್ನುವ ನಂಬಿಕೆ ಇದೆ. ಅಂದಿನಿಂದ ಪ್ರತಿ ವರ್ಷ ಫಾಲ್ಗುಣಿ ಮಾಸದ ಹುಣ್ಣಿಮೆಯ ದಿನದಂದು ಹೋಲಿಕಾ ದಹನವನ್ನ ಆಚರಿಸುತ್ತಾರೆ. ಈ ಕಥೆಯೊಳಗೆ ಹಿರಣ್ಯಕಶಿಪು, ಪ್ರಹ್ಲಾದ ಮತ್ತು ಹೋಲಿಕಾರ ಈ ಕಥೆಯೊಳಗೆ ಸಾಂಕೇತಿಕವಾಗಿ ಹುದುಗಿಕೊಂಡಿರುವ ಸುಪ್ತ ಅರ್ಥಗಳಿವೆ. ಹಲವಾರು ಗೂಢಾರ್ಥಗಳಿವೆ. ಅದನ್ನು ಸ್ವಲ್ಪ ಕೆದಕಿ ನೋಡಿದರೆ ನೈಜ ಅರ್ಥವು ಹೊರಬರುತ್ತದೆ. ಹಿರಣ್ಯ ಅಂದರೆ ಬಂಗಾರ ಎಂದರ್ಥ. ಹಿರಣ್ಯಕಶಿಪು ಅಂದರೆ ಸದಾ ಬಂಗಾರ ಅಥವಾ ಸಂಪತ್ತಿನ ಕಡೆಯೇ ದೃಷ್ಟಿ ಇಡುವಂತಹ ವ್ಯಕ್ತಿ ಎಂದರ್ಥ. ಅದನ್ನು ಪಡೆಯಲು ಆತ ವಾಮ ಮಾರ್ಗವನ್ನ ಹಿಡಿಯಲು ಸಿದ್ಧನಾಗುತ್ತಾನೆ. ಅದೇ ವೇಳೆ ಪ್ರಹ್ಲಾದ ಎಂದರೆ ಆಹ್ಲಾದ ಎಂದರೆ ಆನಂದ ಎಂದರ್ಥ. ಆತ ದೈವ ಭಕ್ತ, ಸದಾ ದೇವರತ್ತಲೇ ಚಿತ್ತ, ಹಾಗಾಗಿ ಸದಾ ಆನಂದವಾಗಿರುತ್ತಾನೆ. ಭಕ್ತನ ಆನಂದ ನೋಡಿ ಸಂಪತ್ತು ಲೂಟಿ ಮಾಡಿ ಶ್ರೀಮಂತನಾಗಿಯೇ ಆನಂದ ಪಡೆಯಬೇಕೆನ್ನುವಂತಹ ಹಿರಣ್ಯಕಶಿಪು ಆನಂದವನ್ನು ಪಡೆಯಲು ಪ್ರಯತ್ನಿಸಿ ವಿಫಲನಾಗಿ ಆನಂದ ತನ್ನ ಬಳಿ ಬಾರದೆ ಭಕ್ತನಾಗಿ ಹರಿಯಡೆಗೆ ವಾಲುವುದನ್ನ ಸಹಿಸದೆ ಆತನನ್ನು ಕೊಲ್ಲಲು ಪ್ರಚೋದಿತನಾಗುತ್ತಾನೆ. ಅದಕ್ಕಾಗಿಯೇ ಅವನು ತನ್ನ ಸಹೋದರಿ ಹೋಲಿಕಾಳ ಸಹಾಯ ಯಾಚಿಸುತ್ತಾನೆ. ಆದರೆ ಹೋಲಿಕಾ ತನ್ನ ಸಹೋದರನ ಪಾಪಕೃತ್ಯಗಳಲ್ಲಿ ಪಾಲುದಾರಳಾಗಿದ್ದಕ್ಕಾಗಿ ಆತನನ್ನ ಬೆಂಬಲಿಸಿದ್ದಕ್ಕಾಗಿ ತಾನು ಸೃಷ್ಟಿಸಿದ ಪಾಪದ ಬೆಂಕಿಯಲ್ಲೇ ತಾನೇ ಸುಟ್ಟು ಹೋಗುತ್ತಾಳೆ. ಭಕ್ತನಾದ ಪ್ರಹ್ಲಾದನಿಗೆ ಯಾವುದೇ ಆಪತ್ತು ಬರುವುದಿಲ್ಲ. ಜೊತೆಗೆ ಹೋಲಿಕಾಳ ಸಹೋದರ ಹಿರಣ್ಯಕಶಿಪು ಕೂಡ ಮುಂದೆ ನರಸಿಂಹನ ಅವತಾರದಿಂದ ಹತನಾಗುತ್ತಾನೆ. ಫಾಲ್ಗುಣಿ ಮಾಸದ ಹುಣ್ಣಿಮೆಯ ದಿನ ಹೋಳಿ ದಹನ ನೆರವೇರುತ್ತದೆ. ಇಂತಹ ದಿನ ಬಿಳಿ ವಸ್ತುಗಳನ್ನ, ತಿಂಡಿಗಳನ್ನ ತಿನ್ನುವುದನ್ನ ನೀವು ತಪ್ಪಿಸಬೇಕು. ಈ ದಿನ ನಕಾರಾತ್ಮಕ ಶಕ್ತಿಗಳು ಬಿಳಿ ವಸ್ತುಗಳತ್ತ ಆಕರ್ಷಿತವಾಗುತ್ತದೆ ಎನ್ನುವ ಪುರಾಣದಲ್ಲಿ ನಂಬಿಕೆ ಇದೆ. ಇಂತಹ ಪರಿಸ್ಥಿತಿಯಲ್ಲಿ ಈ ದಿನ ಬಿಳಿ ಸಿಹಿ ತಿಂಡಿಗಳು, ಪಾಯಸ, ಹಾಲು, ಮೊಸರು ಸೇವನೆಯನ್ನ ತಪ್ಪಿಸಬೇಕು. ಹೋಳಿ ದಹನಕ್ಕಾಗಿ ಪೊದೆಗಳು ಅಥವಾ ಒಣ ಮರಗಳನ್ನ ಸುಡಲಾಗುತ್ತದೆ. ಹೀಗಿರುವಾಗ ಈ ದಿನ ಮಾವು, ಆಲದ ಗಿಡ ಮತ್ತು ಅಶ್ವತ್ಥ ಮರದ ಗಿಡವನ್ನ ಎಂದಿಗೂ ಆಹುತಿಗಾಗಿ ಬಳಸಬಾರದು ಎಂಬುದನ್ನ ನೀವು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಶಾಸ್ತ್ರಗಳಲ್ಲಿ ಅವುಗಳನ್ನ ಸುಡುವುದನ್ನ ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿದೆ. ಇನ್ನು ಯಾವುದೇ ಬೇರೆ ಮರಗಳನ್ನ ನೀವು ಸುಡಬಹುದು. ಒಂದು ವೇಳೆ ನೀವು ಅಪ್ಪಿತಪ್ಪಿ ಮಾವು, ಆಲದ ಗಿಡ ಮತ್ತು ಅಶ್ವತ್ಥ ಮರಗಳನ್ನ ಸುಟ್ಟರೆ ಅದೇ ವರ್ಷ ನಿಮ್ಮ ಮನೆಯಲ್ಲಿ ಸಾವು ಆಗುತ್ತದೆ ಎನ್ನುವ ನಂಬಿಕೆ ಇದೆ. ಇದರಿಂದ ಈ ಸಮಯದಲ್ಲಿ ಸಾವನ್ನಪ್ಪಿದವರು ನರಕವನ್ನು ಕೂಡ ಸೇರುತ್ತಾರೆ ಎನ್ನುವ ಪ್ರತೀತಿ ಇದೆ. ಆದ್ದರಿಂದ ದಯವಿಟ್ಟು ಇಂತಹ ಮರಗಳನ್ನ ಕಾಮದಹನದಲ್ಲಿ, ಹೋಲಿ ದಹನದಲ್ಲಿ ಬಳಸಬೇಡಿ. ಈ ದಿನದಂದು ಒಂದು ಗಂಡು ಹಾಗೂ ಹೆಣ್ಣು ಯಾವುದೇ ಕಾರಣಕ್ಕೂ ಲೈಂಗಿಕ ಕ್ರೀಡೆಯಲ್ಲಿ ತೊಡಗಬಾರದು. ಹೀಗೇನಾದರೂ ಆದರೆ ಹುಟ್ಟುವಂತಹ ಮಗುವಿನ ಮೇಲೆ ಭಾರಿ ಪರಿಣಾಮ ಬೀರಲಿದೆ. ಈ ಮಗುವಿನ ಜೀವನದಲ್ಲಿ ಎಂದಿಗೂ ಬೆಂಕಿಯ ಹಾಗೆ ಕಷ್ಟಗಳು ಕಾಡಲಿವೆ. ಅಷ್ಟೇ ಅಲ್ಲದೆ ಹೋಳಿ ಹಬ್ಬದ ದಿನ ಅಪ್ಪಿತಪ್ಪಿ ಹಾವುಗಳನ್ನ ಹೊಡೆದು ಸುಡಬೇಡಿ. ಹಾಗೇನಾದರೂ ಮಾಡಿದರೆ ಆ ಮಾಡಿದಂತಹ ವ್ಯಕ್ತಿ ಹಾಗೂ ಅವನ ಕುಟುಂಬದ ಮೇಲೆ ಹಾವಿನ ದೋಷ ಆಗಲಿದೆ. ಇದರಿಂದ ಸರ್ಪದೋಷ ತಟ್ಟುವ ಸಂಭಾವನೆ ಜಾಸ್ತಿ ಇರುತ್ತದೆ. ಹೀಗಾಗಿ ಸುಡುವ ಮೊದಲು ಆ ಕಟ್ಟಿಗೆಗಳಲ್ಲಿ, ಆ ಪದರುಗಳಲ್ಲಿ ಹಾವೇನಾದರೂ ಇದೆಯೋ ಇಲ್ಲವೋ ಎನ್ನುವುದನ್ನ ದಯವಿಟ್ಟು ಪರೀಕ್ಷೆ ಮಾಡಿ ಆಮೇಲೆ ಕಾಮದಹನವನ್ನ ಮಾಡಬೇಕಾಗುತ್ತದೆ. ನೋಡಿದಿರಾ ಸ್ನೇಹಿತರೆ, ಈ ಹೋಳಿ ಹಬ್ಬದಲ್ಲಿ, ಈ ಕಾಮದಹನದಲ್ಲಿ ಏನೆಲ್ಲ ಮಾಡಬೇಕು, ಏನೆಲ್ಲ ಮಾಡಬಾರದು, ಹೀಗೇನಾದರೂ ಮಾಡಿದರೆ ನಿಮಗೆ ಜೀವನದಲ್ಲಿ ಏನೆಲ್ಲ ಅನಾಹುತಗಳು ಆಗುತ್ತವೆ ಅನ್ನುವುದನ್ನ ಈ ಮೂಲಕ ನಿಮಗೆ ತಿಳಿಸಿಕೊಟ್ಟಿದ್ದೇವೆ. ಹಾಗೂ ಹೋಳಿ ಹಬ್ಬವನ್ನ ಯಾಕೆ ಆಚರಿಸುತ್ತಾರೆ ಅನ್ನೋದು ಈಗ ನಿಮಗೆ ಗೊತ್ತಾಗಿರಬೇಕು. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಮತ್ತು ಹೋಳಿ ಹಬ್ಬದ ವಿಶೇಷ ಶುಭಾಶಯಗಳು ನಿಮಗಾಗಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.